ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ ಸಾಯ್ಬೇಕು ಅಂತ ಆಸೆನಾ ನಿನಗೆ? ಅಮ್ಮನಿಗೆ ಮೊದಲೇ ಹುಷಾರಿಲ್ಲ ರಮ್ಯಾ. ಈ ವಿಷಯ ಗೊತ್ತಾದ್ರೆ ಅಷ್ಟೇ, ಮತ್ತೆ ಖಾಯಿಲೆ ಬಿದ್ದು ಹಾಸಿಗೆ ಹಿಡಿತಾಳೆ. ಅಕ್ಕ, ನಾನ್ ಹೇಳ್ಬೇಕಂತ ಇರ್ಲಿಲ್ಲ ಅಕ್ಕ. ಅಮ್ಮ ಹೇಳು ಹೇಳು ಅಂತ ತುಂಬಾ ಬಲವಂತ ಮಾಡ್ತಾ ಇದ್ಲು. ಬೇರೆಯವ್ರು ಬಲವಂತ ಮಾಡಿ ಕೇಳ್ಬಾರ್ದು ಅಂದ್ರೆ ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನಾರ್ಮಲ್ ಆಗಿ ಬಿಹೇವ್ ಮಾಡೋದ್ ಬಿಟ್ಟು ಈ ರೀತಿ ಬೇಜಾರಾಗಿದ್ರೆ ಯಾರಾದ್ರೂ ಪ್ರಶ್ನೆ ಮಾಡ್ತಾರೆ ತಾನೆ. ನನ್ಗಾಗೆಲ್ಲ ಇರಕ್ ಆಗ್ತಾ ಇಲ್ಲ ಅಕ್ಕ. ರಮ್ಯಾ ಇರ್ಬೇಕು ಅಷ್ಟೇ, ಹಾಗಿದ್ರೇನೆ ನಿನ್ ಮೇಲೆ ಅನುಮಾನ ಬರಲ್ಲ. ನಾಳೆ ಕಲ್ಕಿ ಬರ್ಡೇ. ಹೋದ್ ವರ್ಷ ಅವನ್ ಬರ್ಡೇಗೆ ನೀನೇ ತಾನೇ ಎಲ್ಲ ತಯಾರಿ ಮಾಡಿದ್ದು. ಅದೇ ಎನರ್ಜಿಲಿ ಈ ವರ್ಷನೂ ಪ್ಲಾನ್ ಮಾಡು. ಸರಿ ಅಕ್ಕ. ಕೋಲೆ ಬಸ್ವಿ ತರ ಎಲ್ಲದಕ್ಕೂ ತಲೆ ಆಡಿಸ್ತ್ಯಾ, ಆದ್ರೆ ಹೇಳದ್ ಯಾವ್ದನ್ನು ಮಾಡಲ್ಲ. ಸಾರಿ ಅಕ್ಕ, ಕೇಳ್ತೀನಿ. ನೈಟ್ 12 o'clock ಕಲ್ಕಿ ಕೈಯಿಂದ ಕೇಕ್ ಕಟ್ ಮಾಡಿಸ್ಬೇಕು. ಅದಕ್ಕೆ ನೀನು ನಗ್ನಗ್ತಾ ಇರ್ಬೇಕು. ಅವಾಗ್ಲೇ ನಮ್ಮೇಲೆ ಯಾರಿಗೂ ಡೌಟ್ ಬರಲ್ಲ. ಇನ್ಮುಂದೇನಾದ್ರೂ ಬೇಜಾರಲ್ಲಿರ್ದೆ ನಾರ್ಮಲ್ ಆಗಿರು. ಸರಿ ಅಕ್ಕ. ಇನ್ಮೇಲೆ ಹುಷಾರಾಗಿರು. ಅದ್ ಸರಿ, ಕಲ್ಕಿಯಲ್ಲಿ ರೂಮಲ್ಲಿ ಇರ್ಬೇಕಕ್ಕ. ಸರಿ. ರಾಧಿಕಾ, ಆಮ ಬಾಮ್ಮ ಇಲ್ಲಿ. ಬಂದೆ, ಒಂದ್ ನಿಮಿಷ. ಸರಿ ಅಮ್ಮ. ಏನಾಯ್ತು ಕಲ್ಕಿ? ಯಾಕೆಷ್ಟು ಗಾಬರಿ ಆಗಿದ್ಯಾ? ಯಾಕೆಷ್ಟು ನರ್ವಸ್ ಆಗಿದ್ಯಾ? ಏನೂ ಇಲ್ಲ ಅಕ್ಕ. ಏನಾಯ್ತು ಅಂತ ಹೇಳು. ಏನಾದ್ರೂ ಪ್ರಾಬ್ಲಮಾ? ಅಕ್ಕನಿಗೆ ಡ್ರಗ್ಸ್ ಡೀಲರ್ ಬಗ್ಗೆ ಹೇಳಿದ್ರೆ ಅಷ್ಟೇ ನನ್ನ ಕತೆ ಮುಗೀತು ಅಂತಾನೆ ಲೆಕ್ಕ. ಇವಾಗ ಏನು ಹೇಳಿ ಮ್ಯಾನೇಜ್ ಮಾಡಲಿ? ನಾನು ನಿನ್ ಜೊತೆನೇ ಮಾತಾಡ್ತಾ ಇರೋದು. ಏನೂ ಮಾತಾಡದೆ ಸುಮ್ಮನೆ ಇದ್ರೆ ಏನರ್ಥ? ಎಷ್ಟೊತ್ತು ರೂಮಲ್ಲಿ ಒಬ್ನೇ ಏನ್ ಮಾಡ್ತಿದ್ದೆ? ಅಕ್ಕ, ಅದು ಅದು ಏನಾಯ್ತು ಅಂತ ಹೇಳು ಕಲ್ಕಿ. ಅಕ್ಕ, ಅದು ಬುಕ್ ಓದ್ತಿದ್ದೆ. ಇಲ್ಲ ಇಲ್ಲ ಇಲ್ಲ, ಫ್ರೆಂಡಿಗೆ ಫೋನ್ ಮಾಡ್ತಿದ್ದೆ. ಏನು ಸಂಬಂಧ ಇಲ್ಲದೆ ಇದ್ದಾಗ ಏನೇನೋ ಹೇಳ್ತಿದ್ಯಲ್ಲ, ನಿಜ ಹೇಳು, ಏನ್ ಮಾಡ್ತಿದ್ದೆ? ಏನಿಲ್ಲ ಅಕ್ಕ, ಸ್ವಲ್ಪ ಹೊತ್ತಿಗೆ ಮುಂಚೆ ಮಲಗಿದ್ದೆ. ಆಕ್ಸಿಡೆಂಟ್ ಆದಾಗ ಕನ್ಸು ಬಿತ್ತು. ಕಲ್ಕಿ, ತಮಾಷೆಗೂ ಆ ರೀತಿ ಎಲ್ಲ ಮಾತಾಡ್ಬೇಡ. ಬಾ ಕೂತ್ಕೋ, ಕೂತ್ಕೋ. ನೋಡು, ನೀನು ಪೊಲೀಸ್ ಆಫೀಸರ್ ಆಗಿ ನಮ್ಮನೆಗೆ ಒಳ್ಳೆ ಹೆಸರು ತರಬೇಕಾದವನು. 100 ಕಾಲ ಆರೋಗ್ಯವಾಗಿ ಸಂತೋಷವಾಗಿ ಬಾಳಿ ಬದುಕಬೇಕು. ಸರಿ ಅಕ್ಕ. ಕಲ್ಕಿ, ನಾನು ನಿನ್ ಜೊತೆ ಮಾತಾಡ್ತಾನೆ ಇದ್ದೀನಿ. ನೀನೇನ್ ಮಂಚದ ಕೆಳಗಡೆ ನೋಡ್ತಿದ್ಯಾ? ಏನಿದೆ ಅಲ್ಲಿ? ಅಕ್ಕ, ಏನೂ ಇಲ್ಲ ಅಕ್ಕ. ಅದ್ ಸರಿ, ನೀನ್ಯಾಕೆ ದುಡ್ಡು ಇಟ್ಕೊಂಡು ಇಲ್ಲಿ ಬಂದಿದ್ಯಾ?
ದುಡ್ಡು ನಿನ್ಗೆ ತಗೋ. ನನಗ ಯಾಕಕ್ಕ? ನಾಳೆ ನಿನ್ ಬರ್ಡೇ ಅಲ್ವಾ, ಅದಕ್ಕೆ ತಗೋ. ಈ ದುಡ್ಡಲ್ಲಿ ನಿನ್ನ ಹೊಸ ಬಟ್ಟೆ ತಗೋ. ಅಕ್ಕ ಬೇಡಕ್ಕ, ಯಾಕಿದೆಲ್ಲ? ಏಯ್, ನನ್ನ ಹತ್ರ ತಗೊಳ್ಳೋದಕ್ಕೆ ಯಾಕೆ ಸಂಕೋಚ ಪಡ್ತಾ ಇದ್ಯಾ? ನನ್ ಮುದ್ದಿನ ತಮ್ಮನ್ಗೆ ನಾನ್ ಕೊಡ್ತಾ ಇರೋ ಗಿಫ್ಟ್ ಇದು, ತಗೋ ಇಟ್ಕೋ. ಆದ್ರೂ ಅಕ್ಕ, ಕಲ್ಕಿ, ನೀನ್ ಪೊಲೀಸ್ ಆಫೀಸರ್ ಆದ್ಮೇಲೆ ನೀನ್ ತಗೊಳ್ಳೋ ಸಂಬಳದಲ್ಲಿ ನನಗ್ ಏನ್ ಬೇಕಾದ್ರೂ ತಂದ್ಕೊಡು. ಅವಾಗ ನಾನು ತುಂಬಾ ಖುಷಿ ಪಡ್ತೀನಿ.